ಗೋಲ್ ಗುಮಸ್ ಬಂದಿದ್ದೀವಿ. ಒಂದು 10 ಸೆಕೆಂಡ್ ಶೂಟ್ ಇಲ್ಲ, ಜಸ್ಟ್ 10 ಸೆಕೆಂಡ್ ಶೂಟ್ ತೊಗೊಳಕ ಸಿಕ್ಕಾಪಟ್ಟೆ ಶೂಟ್ಗಳದ. ಇನ್ನು ಆದಷ್ಟು ಅಂತೇಳಿ ಜಾಸ್ತಿ ಒಂದು ಶೂಟ್ಗಳು ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಜಸ್ಟ್ ನಮ್ಮ ಸುಮ್ ಜಸ್ಟ್ ವಾಚ್ ಮಾಡ್ಕೊಂಡು ಬಂದ್ರೈತೆ ಹೋಗಿದ್ದೀವಿ. ಏ ಸ್ವೀಟ್ ಯಾಕೆ ಭಾಳ ಓವರ್ ಆಯ್ತು ನಿಂದು? ಖುಷಿ ಅದ, ಖುಷಿ ಹರಿ ಅಂದ್ರೆ ಏನು? ಅವ್ರ ಚಾನಲ್ ನಮ್ಮ ಚಾನಲ್ ಇಬ್ಬರದು ಒಂದೇ ಚಾನಲ್. ಕಸದ ಗಾಡಿ ಬರ್ತೇನೆ ನೋಡಿ ಜಲ್ದಿ. ಗಾಡಿ ವಾಲ ಗರ್ಸಿ ಕಚರಾ ನಿಕ ಎಲ್ಲ ಮೇಲೆ ದೋಸೆ ತೂತು ಹಾಕಿ ವಿಡಿಯೋ ಅದ ಅಂತೇಳಿ ಚಂದ ಹಾಕದ್ರ. ಡ್ರೆಸ್ ಮಲೈ ಮಾಡಿದಾರ. ನಿಜವಾಗ್ಲೂ ಇದು ಹೆಂಗ್ ಮಾಡಿದ್ರು ಏನು ಅನ್ನೋದು ಹೋಗಿ ಅವ್ರ ಚಾನಲ್ ನೋಡ್ರಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಬೆಳಗ್ಗೆ 6 ಗಂಟೆಗೆ ಎದ್ದು 8 ಗಂಟೆ ತನ ಫೋನ್ ನೋಡಿ ಇವಾಗ ಸ್ನಾನ ಮಾಡಿ ಎದ್ದು ರೆಡಿ ಆಗಿನಿ. ಇವಾಗ ಶುರು ಮಾಡತ್ತೀನಿ ಹಂಗೆ ವ್ಲಾಗ್. ಯಾಕಪ್ಪ ಇಷ್ಟು ಬೆಳಗ್ಗೆ ಬೇಗ ಎದ್ದಾರಪ್ಪ ನಮ್ಮ ಕ್ರೇಜಿ ಅಂತ ಅನ್ಕೊಂತಿರ್ಬೋದು ನೀವು. ಹೌದು, ಇವತ್ತು ಭಾಳ ಬೇಗ ಎದ್ದೀನಿ ನೋಡ್ರಿ. ಇನ್ನು ಸೂರ್ಯ ಹೊರಗೆ ಬಂದಿಲ್ಲ. ಯಾಕಪ್ಪ ಅಂದರೆ ಮೋಡಕ್ಕೆ ವಾತಾವರಣ ಆಗ್ಯದ, ಅದಕ್ಕೆ ಸೂರ್ಯ ಹೊರಗೆ ಬಂದಿಲ್ಲ. ಸ್ವಲ್ಪ ವಿಡಿಯೋ ಶೂಟ್ ಅದ ಗೈಸ್. ಇವತ್ತು ಸಿಕ್ಕಾಪಟ್ಟೆ ಇವತ್ತು ಫುಲ್ ಬ್ಯುಸಿ ಅದ. ಅಂದರೆ ನಂದು ಬ್ಯುಸಿ ಇದೀನಿ. ಸಿಕ್ಕಾಪಟ್ಟೆ ವಿಡಿಯೋ ಶೂಟ್ಗಳದಾವ. ವ್ಲಾಗ್ ಶೂಟ್ ಆಗಿರ್ಬೋದು, ವಿಡಿಯೋ ಶೂಟ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಜಾಸ್ತಿ ಅದಾವ. ಸೊ ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಇವತ್ತು ಬೇಗನೆ ಇದ್ದೀನಿ. ಬೇಗ ಎದ್ದು ರೆಡಿ ಆಗಿನ. ಆ್ಯಂಡ್ ಇವತ್ತು ನಮ್ಮ ಶಿಲ್ಪ ಅವರು ಏನು ಮಾಡಕತ್ತಾರ ಅಂದ್ರೆ ದೋಸೆ ಮಾಡಕ್ಕೆ ರೆಡಿ ಮಾಡ್ಯಾರ. ಇಂಥ ಬೊಗಣಿ ಮಾಡ್ಯಾರ. ಇರೋರು ಎಷ್ಟು ಜನ? ಹಾಕಿ ಹೊಡಿತಿಲ್ಲ ಇರೋರು ಇಬ್ರು. ಇಲ್ಲ ನಾ ನಿನಗೆ ಕೇಳೇ ಹಾಕಿನಿ. ಎಷ್ಟು ದೊಡ್ಡ ಬೊಗಣಿ ಮಾಡಿಬಿಟ್ರ. 2 ಗ್ಲಾಸ್ ಹಾಕೊಂಡಿದ್ದಿ, 2 ಗ್ಲಾಸ್ ಹಾಕಿನಿ. ನಿನ್ನೆ ಸ್ವಲ್ಪ ಇತ್ತು, ಅದು ಡಬಲ್ ಆಗುತ್ತವೆ. ಎಷ್ಟು 2 ಗ್ಲಾಸ್ ಚಂತನ ಚಂತನ ದೋಸೆ ತಿನ್ನವ ಗೈಸ್. ಇವಾಗ ಮೋಡ ಕವಿದ ವಾತಾವರಣ ಬಿಸಿ ಬಿಸಿ ಹಾಕೊಳ್ಳೋದು ತಿನ್ನೋದು. ಅಂದ್ರೆ ಇವತ್ತ ಏನು ಮಾಡಕತ್ತೀನಿ ಅಂದ್ರೆ ನಾನು ಅವ್ರಿಗೆ ಏನಂದ್ರೆ ಆಲೂಗಡ್ಡೆ ಪಲ್ಯ ಮಾಡ್ತಾರೆ ಬಿಡ್ರಿ. ಅದ್ರ ಜೊತೆ ಐತಲ್ಲ ನಾರಿಯಲ್ ಚಟ್ನಿ, ಎಂತ ಕೊಬ್ಬರಿ ಚಟ್ನಿ ಬರುತ್ತಲ್ಲ ಅದು ಮಾಡಿರ್ತಂದೆ. ಅದು ಸುಮ್ಮನೆ ಯಾಕ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಟೊಮೆಟೊ ಚಟ್ನಿ ಮಾಡಕತ್ತೀನಿ. ಕೊಬ್ಬರಿ ಚಟ್ನಿ ಇಷ್ಟ ಇತ್ತು, ಬಟ್ ಇವಾಗ ಬೇಡ ಅಂತ ಅಂದ್ಕೊಂಡು ಮತ್ತು ಬೇಕಾದ್ರೆ ಮಧ್ಯಾಹ್ನ ಮಾಡ್ಕೊಂಡು ತಿಂದ್ರಾಯ್ತು. ಮಧ್ಯಾಹ್ನ ಅನ್ನೋದ್ರ ಅದು ಖರಾಬ್ ಆಗುತ್ತೆ ಜಲ್ದಿ, ಭಾಳ ಬೇಗ ಖರಾಬ್ ಆಗುತ್ತೆ. ಸೊ ಒಂದೇ ನಾಷ್ಟಕ್ಕಾಗುತ್ತೆ ಅದು. ಅದಕ್ಕೆ ಇವಾಗ ಐತಲ್ಲ ನಾನು ಟೊಮೆಟೊ ಚಟ್ನಿ ಮಾಡ್ಕೊತೀನಿ. ಅವ್ರದ್ದೆಲ್ಲ ಆಲೂಗಡ್ಡೆ ಮಾಡ್ತಾರಂದ್ರೆ ಅದೊಂದಿಷ್ಟು ಮಾಡ್ತಾರಂದ್ರೆ ಶಿಸ್ತಾಗೆ ಮಸಾಲೆ ದೋಸೆ ಆಗುತ್ತೆ. ಮಸಾಲೆ ದೋಸೆ ಜಳೆದಾಗ ಶಿಸ್ತಾಗೆ ಮನ್ಯಾಗ ಮಾಡ್ತಾರಂತ. ಹೆಂಗೆ ಮಾಡ್ತಾರೆ ಐಡೋನು ಚಂದ ಮಾಡಲ್ಲ ಅಂತ ಆಯ್ತು. ನಾನು ಅನ್ಸ್ಕೊತೀವಿ ಚಂದ ಮಾಡಲ್ಲ ಗೈಸ್. ಸುಮ್ಮ ತಿನ್ನಬೇಕಲ್ಲ, ತಿಂತೀನಿ. ಹೊರಗಿಂತ ಬೆಣ್ಣೆ ದೋಸೆ ತಿಂತೀನ. ಧಾರವಾಡ ಬೆಣ್ಣೆ ದೋಸೆ ಯೋಚನೆ ಮಾಡು. ದಾವಣಗೆರೆ ಬೆಣ್ಣೆ ದೋಸೆ. ಬನ್ನಿ ಗೈಸ್, ಇಲ್ಲಿ ಬಂದಾರ ನೋಡ್ರಿ. ಇವರು ಬೆಳಗ್ಗೆ ಎಷ್ಟೋ ವರ್ಷದ ನಂತರ ಬೇಗ ಅದಕ್ಕೆ ಸ್ನಾನ ಮಾಡಿ ರೆಡಿ ಆಗ್ಯಾರ. ಎಷ್ಟೋ ವರ್ಷಗಳ ನಂತರ ನಾವೇ ಗೈಸ್ ಡೈಲಿ ಬೇಗ ಹೇಳೋರು ಅಂದ್ರೆ ನಾವು. ಡೈಲಿ ಬೇಗ ಹೇಳೋರು ಅಂದ್ರೆ ನಾವು. ಅವರೇ ಲೇಟ್ ಮಾಡಿ ಹೇಳ್ತಾರೆ. ಮನೆ ಇವಾಗ ಟಮಾಟೊ ಚಟ್ನಿ ಮಾಡಬೇಕು. ಟಮಾಟೊ ಚಟ್ನಿಗೆ ಸಿಸ್ತಾಗೆ ನೀವು ಮಾಡ್ತೀರಿ. ನೀವು ಮಾಡೋಂಗೆ ಕಿಲ್ಲಾರ್ಸಲಿಂದ ನಾವು ಮಾಡ್ಕೊಳತ್ತೀವಿ ಗೈಸ್. ಅವರು ಚೆಂದ ಮಾಡ್ತಾರೆ, ಬಟ್ ಅವ್ರ ಕೈಯಲ್ಲಿ ಟಮಾಟೊ ಚಟ್ನಿ ಇಷ್ಟ ಆಗಲ್ಲ ನನಗೆ. ಸೊ ನಾನು ಮಾಡಿದ ಟಮಾಟೊ ಚಟ್ನಿ ನನಗೆ ಚೆಂದ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಟಮಾಟೊ ಚಟ್ನಿ ಮಾಡ್ಕೊತೀನಿ ಶಿಸ್ತಾಗಿ. ಅದಕ್ಕೆಲ್ಲ ದೋಸೆ ಒಳಗೆ ಹಾಕ್ಕೊಂತಿಲ್ಲ, ಮಸ್ತ್ ಆಗುತ್ತೆ. ನಾನು ಹೊಸ ಸಿಕ್ಕಾಪಟ್ಟೆ ನೀನು ಫ್ಯಾಷನ್ ಮಾಡ್ಕೊತೀನಿ ಅಂತಿದ್ದೀರ ಮನಿ ಗೈಸ್. ಇವಾಗ ನಾವು ದೋಸೆ ಮಾಡಕತ್ತೀವಿ. ನಾ ಒಂದು ಮಾಡಿದ್ದೆ, ನಂದನ ತಿಂದೆ. ನಮ್ಮ ಕ್ರೇಜಿ ಅವರು ಬಂದಾರ ಹಿಂಗೆ ಮಾಡ್ಲಕ್ಕ. ನಾ ಮಾಡ್ತೀನಿ ಅಂದ್ರೆ ಕೇಳಲ್ಲಾಗ್ಯಾರ. ಅವರು ಸ್ವಲ್ಪ ಮಾಡ್ತಾರಂತ ಅವ್ರಿಗೆ ಮಾಡಕ್ಕೆ ಬಿಟ್ಟು ನಾನು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ದೋಸೆ ತೆಗಿಲಕ್ಕ.
ದೇವ್ರ ನಾಚಿಗೆ ಅನ್ನೋದೇ ಕೊಟ್ಟಿಲ್ಲ ಯಾಕ ನೀ ಹೇಳಿ ನಾ ಮಾಡ್ತೀನಿ ಅಂದ್ರೆ ನೀ ಬಂದಿದ್ದೆಲ್ಲ ಕರೆ ಅದು. ನಾನೇ ಮಾಡಾಕತ್ತೀನಿ. ಒಂದೇ ಒಂದು ದೋಸೆ ಅವ್ರು ಹಾಕಿರೋ ಉಳಿದ ದೋಸೆ ನಾ ಹಾಕಿನಿ. ಅದನ್ನ ಮಾಡಿ ನಾನೇ ತಿಂದಿನಿ ಅಂದ್ರೆ ನೀ ಹೇಳ್ತಿದ್ದಿ ನೀನು ಮಾಡಿದಿನ ಇಲ್ಲೇ ತಿಂದ. ನಾ ತಿಂದೆ ಫಸ್ಟ್ನೇದು. ನಾ ಮಾಡಿದ್ದದು. ಹೌದಾ? ತಾ ಮಾಡಿ ಆಯ್ಸಿಲ್ಲ ಮೇಡಮ್ ಕ್ರೇಜಿ ಮಾಡಕತ್ತಂದು ದೋಸೆ. ಎಷ್ಟು ತೂತು ಮಾಡಿ ಅಲ್ಲ ಎಲ್ಲರ ಮೇಲೆ ದೋಸೆ ತೂತು. ಏನಕ್ಕಂತ ನಮ್ಮ ಸ್ವೀಟಿ ಇದ್ದಿಗಣ್ಣ ಗೆದ್ದು ಬಂದ್ಬಿಟ್ಟಾಳಕಿನ್ನ. ಗೈಸ್ ಇವಾಗ ಆಲೂಗಡ್ಡೆ ಪಲ್ಯ ಮತ್ತಂದ್ರ ಇವ್ರಿಗೆ ಕೊಬ್ಬರಿ ಚಟ್ನಿ ಬೇಕಾಗಿತ್ತ. ಕೊಬ್ಬರಿ ತರಲಿಲ್ಲ, ಅದಕ್ಕೆ ಟೊಮೊಟೊ ಚಟ್ನಿ ಮಾಡ್ಕೊಂಡಾರ ಇವರು. ನಂಗೆ ಆಲೂಗಡ್ಡೆ ಪಲ್ಯ ಆ್ಯಂಡ್ ಅದ್ರ ಜೊತೆ ಸಾಂಬಾರು, ಬೇಳೆ ಸಾಂಬಾರು ಮಸ್ತ್ ಅನ್ನಿಸ್ತದೆ. ನಾ ಅದು ತಿಂತೀನಿ, ಹೋಗೋದು ತಿಂತಾರ. ಇದೆ ಬಿಸಿ ಬಿಸಿ ನಮ್ಗೆ ಎಷ್ಟು ಬೇಕು ಅಷ್ಟೇ ದೋಸೆ. ಇವಾಗ ಎಷ್ಟು ತಿಂತೀವಿ ಅಷ್ಟೇ ದೋಸೆ ಮಾಡ್ಕೊಂಡು ತಿಂತೀವಿ. ಮತ್ತೆ ತಿನ್ಬೇಕಾಗಿರ್ತಂದ್ರೆ ಮತ್ತೆ ಮಾಡ್ಕೊಂಡು ಮತ್ತೆ ತಿಂತೀವಿ. ಇವತ್ತು ಫುಲ್ ಡೇ ದೋಸೆ. ಒನ್ ಡೇ ಫುಲ್ ಅಲ್ಲ, 2 ದಿನ ಮಾಡ್ತಾ ಅಟ್ಟ ಹಾಕ್ಯಾರ. 2 ದಿನ ಆಗಲ್ಲ ಅದು. ಒನ್ ಡೇ ಫುಲ್ ದೋಸೆ. ಇವತ್ತಂತೂ ದೋಸೆ ಮೇಲೆ ಇನ್ನೊಂದು ಸರ್ತಿ ಜೀವನದಾಗೆ ಹೆಸರು ತಗೊಂಡು ಆ ಪರಿ ಆತ ಇವತ್ತು ನಿಜ ಹೇಳ್ಬೇಕು. ತೀರಾ ಓವರ್ ಹೇಳೋಣ. ಮತ್ತೆ ಇತ್ತು ದೋಸೆ ಮುಂಜಾನೆ ಮಧ್ಯಾಹ್ನ ಸಂಜೆಗೆ ದೋಸೆ ತಿಂದ ದೋಸೆ ನೋಡಿ ಈಗ ಮುಂಜಾನೆ ಸ್ವಲ್ಪ ಕಲಿಯತದ. ಗೈಸ್ ಹೇಳಿದ್ದೆ ಇವ್ರೆ 2 ಗ್ಲಾಸ್ ಹಾಕಂದ್ರೆ 2 ಗ್ಲಾಸ್ ನೆನಿಟ್ಟಿನ. ನಂದೇನು ತಪ್ಪಿಲ್ಲ. ನಾ ಹೇಳಿದ ಎಲ್ಲ ಮಾತು ಕೇಳ್ತಾಳ. ನಾನು ಹೇಳಿದ್ದೇ ಕೇಳಿ. ನಾನು ನೀ ತಿಂತಿ ಅಂತೇಳಿ ನಾ ಹೇಳಿನಿ. ಓಕೆ ಗೈಸ್, ದೋಸೆ ಮಾಡಿ ಆಮೇಲೆ ಸಿಗ್ತೀವಿ. ಇವಾಗ ನಿಂದ್ರಿ ಗೈಸ್, ಇನ್ನೂ ಒಂದು ತೋರಿಸ್ತೀನಿ. ಅವ್ರೆ ಹಾಕದ್ದು ಹೆಂಗೆ ಹಾಕ್ತಾರಂತ ತೋರಿಸ್ತೀನಿ ರೀ. ಹಾಕಿ ವಿಡಿಯೋ ಅದ ಅಂತೇಳಿ ಚಂದ ಹಾಕದ್ರು. ಇಡ್ತಾನೆ ಎಕಡೆ ಬೇಕಡೆ ಹೊಟ್ಟಿತ್ತು. ನಾಚಿ ಬರ್ಬೇಕು ಹೇಳಕ್ಕಿಂತ ಎಲ್ಲ. ಯಾಕೆ ನಾಚಿಗೆ ಬರ್ಬೇಕು? ಅಪ್ರಿಶಿಯೇಟ್. ನಾ ಹೆಸರು ಇಡ್ತಿರ್ತೀನಿ ಅಂತ ಹೇಳಕ್ಕೆ ನಾನು ನೋಡಿ ಈಗಿನ ಕಲ್ತು ಬಿಟ್ಟಾಳ. ನಾ ಮಾಡಿದಕ್ಕೆ ಎಲ್ಲದಕ್ಕೆ ಹೆಸರು ಇಡೋದು. ಹೋಗ್ಲಿ ಬಿಡಿ ಗೈಸ್, ನಾ ಆಮೇಲೆ ಸಿಗ್ತೀನಿ ನಿಮಗೆ. ಊಟ ಮಾಡುವಾಗ ಹಸುವಾಗ ಬಡ ಬಡ ಮಾಡಿಕೊಟ್ಟಿರ್ತೀನಿ. ದೋಸೆ ಮಾಡಿಕೊಡ್ತೀನಿ ನಾಳೆ ಬೆಳಗ್ಗೆ ಅಂದು ನನ್ನ ಕೈಲೇ ಮಾಡ್ಸ್ಲಕತ್ತಾರ. ಮತ್ತೆ ಈಗ ಹೇಳ್ತಾರ ಮಾಡಿಕೊಟ್ರೆ ತಿಂತಾರಂತ. ಇಲ್ಲ, ಈಗ 1-2 ಅವ್ರು ಮಾಡ್ತಾರ, ನಾ ಮಾಡ್ತೀನಿ. ಸರಿ ಸುಮ್ಮನೆ ಇವಾಗ ನಾ ಮಾಡ್ತೀನಿ. ಗೈಸ್ ಇವಾಗ ನಾನು ಸ್ವಲ್ಪ ರೆಡಿ ಆಗಿನಿ. ಯಾಕಪ್ಪ ಅಂದ್ರೆ ಸ್ವಲ್ಪ ನಂದೊಂದು ವಿಡಿಯೋ ಶೂಟ್ ಅದ. ನಂದು ಒಬ್ಬಂದೇ, ಅವ್ರದ್ದೇನಿಲ್ಲ. ಸೊ ಸ್ವಲ್ಪ ನಾನೇ ರೆಡಿ ಆಗಿನಿ. ಚಾಕ್ಲೇಟ್ ಟಿ ಶರ್ಟ್ ಹೋಗೋದು ಮಾಡಿದೆ, ಬಟ್ ಅದು ಐರನ್ ಮಾಡ್ಬೇಕಂತ. ಸೊ ಈಗ ಅರ್ಜೆಂಟ್ ಒಳಗೆ ರೆಡಿ ಅದಾಗ್ಯದ. ಈಗ ಅದಕ್ಕೆ ಇದು ಹಾಕೊಂಡು ರೆಡಿ ಆಗಿ ಹೊಂಟೀನಿ. ಈಗ ಹೋಗಿ ಒಂದು ಸ್ವಲ್ಪ ಏನು ಅಂದ್ರೆ ಸ್ವಲ್ಪ ಶೂಟ್ ಅದಾವ, ಅವು ಶೂಟ್ ಮಾಡ್ಕೊಂಬರ್ಬೇಕು. ಅದಕ್ಕೆ ಹೊಂಟೀವಿ. ನಾನು ನಮ್ಮ ಶಿಲ್ಪ ಅವರೇ ಕ್ಯಾಮ್ರಾಮನ್ ಆಗ್ತಾರೆ. ಇವತ್ತು ನೋಡ್ಬೇಕು ಹೆಂಗೆ ಶೂಟ್ ಮಾಡ್ತಾರೆ ಅನ್ನೋದು, ಏನು ಶೂಟ್ ಅದೆಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಮುಂದೆ. ಬನ್ನಿ ಹೋಗಿ ಬರೋ. ಈಗ ಫಟಾಫಟತೆ ಶೂಟ್ ಮುಗಿಸ್ಕೊಂಬರೋ. ಮತ್ತು ಲೆಟ್ಸ್ ಗೋ. ಇವರು ರೆಡಿ ಆಗ್ಯಾರ. ನಮ್ಮ ಸ್ವೀಟಿ ಅಂತ ಇಲ್ಲಿ ಮಲ್ಕೊಂಡಾಳ. ಆಕೆ ಹೊರಗೆ ಮನೆಗೆ ಇವರು ರೆಡಿ ಆಗ್ಯಾರ. ಈಗ ಕ್ಲೈಮೇಟ್ ಚಂದ ಅದ, ಚಂದ ಇರ್ತದೆ. ಇನ್ಮೇಲೆ ಚಂದೇ ಇರ್ತದೆ. ಮಳೆ ಇಟ್ಟು ಬರಬಾರ್ದು ಅನ್ಕತ್ತ. ನಾನು ಹೊರಗೆ ಹೋಗಿ ಬರತ್ತೇನೆ. ಹೊರಗೆ ಹೋಗಿ ವಾಪಸ್ ಬಂದಿನ ಬರ್ಲಕ್ಕೆ ಮಳೆ. ನಿನ್ನೆ ಸ್ವಲ್ಪ ಶೂಟ್ ಮಾಡಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ನಿನ್ನೆ ಸಂಜೆ ಮಳೆ ಬರ್ಲಾಕತ್ತಾನ ಕ್ಯಾನ್ಸಲ್ ಆಯ್ತು. ಸೊ ಇವಾಗ ಹೋಗಿ ಬರ್ಬೇಕಂತ ಅನ್ಕೊಂಡು ತಗೊಬೇಡ ನಂಗೆ ರೆಡಿಯಾಗಿ ಬನ್ನಿ ಹೋಗಿ ಬರುವ. ಪಟಾಕ್ಸಿ ಹೋಗ್ಬಿಟ್ಟು ಎಲ್ಲ ಶೂಟ್ ಮುಗಿಸ್ಕೊಂಡು ವಾಪಸ್ ಬರೋ. ಮತ್ತೆ ನೀವು ಇಬ್ಬರು ಯಾರು ಮಾಡೋಕ್ಕೆ ಕೆಲಸ ಇಲ್ಲ ಏನು ಗೈಸ್? ಅಲ್ಲಿಂದ ಇವಾಗ ಗೋಲ್ ಗುಂಬಜ್ ಬಂದಿದ್ವಿ. ಒಂದು 10 ಸೆಕೆಂಡ್ ಶೂಟ್ ಇಲ್ಲ, ಜಸ್ಟ್ 10 ಸೆಕೆಂಡ್ ಶೂಟ್ ತೊಗೊಳಕ ಗೋಲ್ ಗುಂಬಜ್ ಬಂದಿದ್ದೀವಿ. ಗೋಲ್ ಗುಂಬಾಜಿಗೆ 10 ಸೆಕೆಂಡ್ ಶೂಟ್ ತೊಗೊಳಕ್ ಬರೀ ಜಸ್ಟ್. ಗೋಲ್ ಗುಂಬಾಜೆ ನಿಮ್ಮ ಮನಾರ್ ಸರಿ ನೋಡಿ. ನಾ ಒಳಗೆ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಹಪ್ಲಕ್ಕೂ ಇಂಟ್ರೆಸ್ಟ್ ಇಲ್ಲ. ಇವ್ರ ಸಲೆಯಿಂದ ಒಂದು ಶೂಟ್ ತಗೊಳ್ಳಿತ್ತು, ಅದಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಶೂಟ್ಗಳದ ಇನ್ನೂ ಆದಷ್ಟು ಅಂತೇಳಿ ಜಾಸ್ತಿ ಅವು ನೋಡಿದ್ದೆ ಅದ. ಆ್ಯಂಡ್ ಹತ್ತದಿಲ್ಲದ್ರೆ ಸುಮ್ಮನೆ ಹೈರಾಣ ಆಗುತ್ತೆ. ಅದಕ್ಕೆ ಬೇಡ ಅಂತೇಳಿ ಜಸ್ಟ್ ಒಂದು ಶೂಟ್ ತೊಗೊಳಿತ್ತು. ಶೂಟ್ ತೊಗೊಂಡ್ವಿ ಒಂದು 10 ಸೆಕೆಂಡ್ ಜಸ್ಟ್. ಅಲ್ಲಿಂದ ಬಂದು ಇವಾಗ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು ಶೂಟ್ ತೊಗೊಳಕ. ಬನ್ನಿ ಹೋಗುವ.
ಗೈಸ್ ಫೈನಲಿ ಅಲ್ಲಿಂದ ಸುತ್ತಾಡ್ಕೊಂಡು ಶೂಟ್ ಏನೇನಿದ್ದು ನನ್ನ ಶೂಟ್ಗಳು ಎಲ್ಲ ಮುಗಿಸ್ಕೊಂಡು ಬಂದೆ ಈಗ ಜಸ್ಟ್ ಮತ್ತು ಸೆಕೆಂಡ್ ಶೂಟಿಗೆ ಒಂದೊಂದು ಪ್ಲೇಸಿಗೆ ಹೋಗ್ಬೇಕಾಗಿ ಬಂದಿತ್ತು. ಸೊ ಸುತ್ತಾಡ್ಕೊಂಡು ಬಂದೆ. ಹಂಗೆ ಬರುವಾಗ ಅಲ್ಲಿ ಒಂದು ಸ್ವಲ್ಪ ಏನೋ ಬಜಾರ್ ನೋಡೋದಿತ್ತು. ನಮ್ಮ ಸುಮ್ ಜಸ್ಟ್ ವಾಚ್ ಮಾಡ್ಕೊಂಡು ಬಂದ್ರೈತೆ ಹೋಗಿದ್ವಿ. ಹೇ ಸುಮ್ಮ ನೋಡ್ಬೇಕಂತ ಹೋಗಿದ್ವಿ. ಬಟ್ ಅವ್ರು ಏನೇನು ಇಷ್ಟು ಚಲೋ ಅನಿಸ್ತು ಚಲೋ ಅನಿಸುತ್ತೆ ಎತ್ಕೊಂಡೆ ಬಂದ್ಬಿಟ್ಟು. ಹೇ ಸ್ವೀಟ್ ಯಾಕೆ ಭಾಳ ಓವರ್ ಆಯ್ತು ನಿಂದು? ಖುಷಿ ಅದ ಖುಷಿ ಹರಿ ಅಂದ್ರೆ ಏನು ಬನ್ನಿ ಗೈಸ್. ಇವಾಗ ಐತಲ್ಲ ಇನ್ನೂ ಸ್ವಲ್ಪ ಇನ್ನೂ ಭಾಳ ಶೂಟ್ ಅದಾವ. ನಂದು ಶೂಟ ಮತ್ತು ಇನ್ನೂ ಇವ್ರ ಶೂಟ ಇನ್ನೂ ವರ್ಕ್ಗಳೇನು ಸಿಕ್ಕಾಪಟ್ಟೆ ಅದಾವ. ಇನ್ನೇ ಲೆಕ್ಕನೇ ಅಲ್ಲ ನಿಜ ಹೇಳ್ಬೇಕಂದ್ರೆ. ಇವ್ರದದ ಇನ್ನ ಮೇನ ಮಧ್ಯಾಹ್ನ ಇಲ್ಲ ನಿದ್ದಿಲ್ಲ. ಈ ಸರ್ತಿ ಇವ್ರದ್ದು ಶೂಟ್ ಅದ. ಇವ್ರದ್ದು ಶೂಟ್ ಆದ ಬಳಕ ಮತ್ತೆ ಆಮೇಲೆ ಲಾಂಗ್ ವಿಡಿಯೋ ಎಡಿಟ್ ಮಾಡ್ಬೇಕು. ನಾಳೆ ನಂದು ಬರ್ತದೆ ಗೈಸ್ ಲಾಂಗ್ ವಿಡಿಯೋ ನೋಡಿ. ಗೈಸ್ ಇದು ಚಾನಲ್ ಐತಲ್ಲ ಡಿಸ್ಕ್ರಿಪ್ಷನ್ ಹಾಕಿನಿ, ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡ್ಬೇಕು. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ನಮ್ಗೆ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಭಾಳ. ನ್ಯೂ ಪರ್ಸನ್ ಕಾಲ್ ಇಡಾಕತ್ತೀನಿ ಈಗ. ಅಂದ್ರೆ ನಂದೇ ಚಾನಲ್ ಅಂತ ಕಾಲ್ ಇಡಾಕತ್ತೀನಿ. ಇಷ್ಟು ದಿನ ನಮ್ಮ ಕ್ರೇಜಿ ಅವ್ರ ಚಾನಲ್ದಾಗ ವರ್ಕ್ ಇತ್ತು. ಅಂದ್ರೆ ವರ್ಕ್ ಆ ಥರ ಅಲ್ಲ. ಅವ್ರ ಚಾನಲ್ದಾಗೂ ಎಂಟರ್ಟೈನ್ಮೆಂಟ್. ಅವ್ರ ಚಾನಲ್ ನಮ್ಮ ಚಾನಲ್ ಇಬ್ಬರದು ಒಂದೇ ಚಾನಲ್. ಬಟ್ ನಂದೇ ಒಂದು ಸಪ್ರೇಟ್ ಆಗಿ ಬರಕತ್ತದ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ ಗೈಸ್. ಇವ್ರ ಚಾನಲ್ ನೇಮ್ ನೋಡಿರ್ಬೋದು ನೀವು ಆಲ್ರೆಡಿ. ಇವತ್ತು ವಿಡಿಯೋ ಅಪ್ಲೋಡ್ ಆಗ್ಯದ ನೋಡ್ರಿ. ನಾನು ವಿಡಿಯೋ ಐತಲ್ಲ 6 ಗಂಟೆ ಒಂದದ, ಅವ್ರ ವಿಡಿಯೋ ಐತಲ್ಲ 8:15 ಹೋಗ್ಯದ. ನೀವು ಯಾರು ಇನ್ನೂ ನೋಡಿಲ್ಲ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಇವ್ರದ್ದು ಚಾನಲ್ ನೇಮ ಕ್ರೇಜಿ ಕ್ವೀನ್. ಕ್ರೇಜಿ ಇನ್ಸಾನ್ ನಾನು, ಕ್ರೇಜಿ ಕ್ವೀನ್ ಅವರು. ಸೊ ಮಾಡಿ ID ಕ್ರೇಜಿ ಕ್ವೀನ್ 0218 ಅಂತ ಹಾಕ್ಯಾರೆ ID ಅದ. ಗೈಸ್ ನಂದು ಲಾಂಗ್ ವಿಡಿಯೋ ಮಾರ್ನಿಂಗ್ 8:30 ಬಿಡ್ಬೇಕು ಅನ್ಕೊಂಡಿವಿ. ಬಟ್ ನೀವು ಕಮೆಂಟ್ ಹಾಕ್ರಿ ನೋಡುವ. ಅವ್ರದಂತೂ 6 o'clock ಫಿಕ್ಸ್ ಇರ್ತದ. ಎರಡು ಒಮ್ಮೆ ಅಂತೂ ಬಿಡೋದಾಗಲ್ಲ. ಬಟ್ ಅವ್ರದ್ದು ನಂದು ಟೈಮಿಂಗ್ ಚೇಂಜ್ ಇರಬೇಕು. ಬಟ್ ನಾವು ಮಾರ್ನಿಂಗ್ 8:30 ಅನ್ಕೊಂಡಿವಿ. ನಿಮ್ಗೆ ಹೆಂಗೆ ಅನಿಸ್ತದ ಅದನ್ನು ಕಮೆಂಟ್ ಮಾಡಿ. 8:30 ಓಕೆನಾ ಮಾಡಿ ಗೈಸ್. ಕಾಮೆಂಟ್ ಹಾಕ್ರಿ, ನಮ್ದಾಗ್ರೆ ಹಾಕ್ರಿ, ಇಲ್ಲಾಂದ್ರೆ ಅವ್ರದ್ರಾಗ್ರೆ ಹಾಕ್ರಿ. ಒಟ್ಟು ಕಮೆಂಟ್ ಹಾಕ್ರಿ ಏನಂಬೋದು. ಇವಾಗ ಐತಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ. ಬನ್ನಿ ಇವಾಗ ಮತ್ತು ನಮ್ಮ ವರ್ಕ್ಗಳು ಇರ್ತಾವೆಲ್ಲ ವರ್ಕ್ಗಳಾಗಿ ಹಂಗೆ ತೋರಿಸ್ತೀನಿ ನಿಮಗೆ. ಇಲ್ಲೇ ನೋಡ್ರಿ ಕೂತಿದ್ದ ಸ್ಟೈಲ್ ಅಲ್ಲ ಕಣ್ಮಸ್ತೊಳಗ ಕಣ್ಮಚ್ಚದ ಹಂಗೆ. ಗೈಸ್ ಇಲ್ಲಿ ನೋಡ್ರಿ ನಮ್ಮ ಸ್ವೀಟಿ. ನಮ್ಮ ಸಿಟಿಗೆ ಒಯ್ದು ಹಿಂಗೆ ಮಾಡಿ ಹಿಂಗೆ ಒಯ್ದು ಒಗಟ್ಟು ಬಿಡೋದು. ಒಗಟ್ರಿ ಕಸದ ಗಾಡಿ ಬರ್ತೇನೆ ನೋಡಿ ಜಲ್ದಿ. ಗಾಡಿ ವಾಲ ಗರ್ಸಿ ಕಚರಾ ನಿಕಲ್ ನೋಡಿ. ಇಂಥದ್ರ ಕುಡಕ್ ಭಾಳ ಇಷ್ಟ. ಟಮಾಟಿ ಇದು ಅದನ್ನ ಕ್ಲೀನ್ ಮಾಡಕತ್ತಿರ್ತೀವಿ ನೋಡಿ. ಅದು ಏನಂತಾರಬೇಕು ಕರಾಂಡಿ. ನೀವು ಕರಾಂಡಿ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಗೈಸ್, ನನಗೆ ಅರ್ಥ ಆಗಲ್ಲ. ಆ ಈರುಳ್ಳಿ ಟೊಮೊಟೊ ಇಡ್ತಾರಲ್ಲ ಅದು ಇದು ಅದ್ರಾಗ ಏನು ಕ್ಲೀನ್ ಮಾಡಕತ್ತೀವ ಅಂದ್ರೆ ಬಂದದ್ರ ಒಳಗೆ ಕೂತ್ ಬಿಡ್ತಾ. ಇಂಥವ್ ಅಂದ್ರೆ ಭಾಳ ಇಷ್ಟ ಆಕಿಗೆ. ನೀನೇ ತಗೊಂಡ್ಬಿಡು ಸಿಟಿ. ನಿನಗೆ ಸ್ವೀಟ್ ಅದು ಬಿಡ್ತು ನೋಡುದು. ಹಾಯ್ ಮಾಡಿ ಎಲ್ಲರಿಗೆ. ಸೇ ಹಾಯ್. ಹೆಂಗದ ಇಂದಬ್ಬ ಗಾಡಿ ಯಾರಾದ್ರೂ ತಗೋತೀರಿ ಅಂತ ಹೇಳ್ರಿ. ನಮ್ಮ ಸಿಟಿಗೆ ಕೊಡ್ತೀವಿ. ತಗೋತೀರಿ ನೀವು ನೋಡಿ. ಇಂದಬ್ಬ ಹಿಂಗೆ ಆಕಡ್ದ ಬಲೆ ತಳಗೆ ನೆಲ್ಲ ನೋಡಕತ್ತಾಳಕಿ. ಒಟ್ಟ ಜೀವ ತಿನ್ನೋದ್ರಾಗ ನೋಡಿ. ಜೀವ ಅಲ್ಲ ಗೈಸ್, ಇಷ್ಟಪಡೋದು ಹಂಗೆ. ನಮ್ಮ ಸಿಟಿಗೆ ಯಾರಾದ್ರೂ ಬೇಕಾದ್ರೆ DM ಮಾಡಿ ಕೊಟ್ಟು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀವಿ ಮನೆಗೆ. ಇದ್ರಾಗ ನಾವು ಇನ್ನೊಂದು ಇಂಥ ತರ್ತೀವಿ, ಹಾಕ್ಬಿಡ್ತೀವಿ, ಹಾಕಿ ಪ್ಯಾಕ್ ಮಾಡ್ಕೊಡ್ತೀವಿ. ಸಿಟಿ ನನಗೂ ನಾಯಿ ಮರಿ ಬರ್ತಂದ್ರೆ ನಾನು ನೋಡಲ್ಲ. ಏನು ಮಾಡ್ಕೊ ಮನೆ ನಾಯಿ ಮರಿ ಬಂದಾಗ ಹೆಂಗೆ ಮಾಡಿದ್ಲು ಮುಖ ಆ್ಯಕ್ಟಿವೇ ಇದ್ದಿದ್ದಿಲ್ಲ. ಜರಾರಿ ಆ್ಯಕ್ಟಿವ್ ಇತ್ತು ಮುಖ. ಆ್ಯಕ್ಟಿವ್ ಇತ್ತು ಹಿಂಗಿದ್ಲು. ಹೋಗಿ ಮೂಲ್ಯಾಗ ಕುಂದಿರ್ತಿದ್ಲು ಮೂಲ್ಯಾಗ. ನೋಡಿ ಪಾಪು ಹೆಂಗೆ ಮಕ್ಕೊಂಡ ನಮ್ಮ ಪಾಪು. ಅಂತಾರ ತೋರ್ಸು ಮಂದಿ. ತೋರ್ಸ್ ಹಾಯ್. ಇದೊಂದು ಪಳ್ಳದ ಕೈ ಚೂರಿ ಬಿಡ್ತಾಳ. ಗೈಸ್ ಇಷ್ಟೊತ್ತನ ನಂದೆಲ್ಲ ಶೂಟ್ ಅಂತೂ ಕಂಪ್ಲೀಟ್ ಆಯಿತು. ನಾನು ಶೂಟ್ ಕಂಪ್ಲೀಟ್ ಆಯಿತು. ಇವಾಗ
ನಮ್ಮ ಶಿಲ್ಪ ಅವರ ಶೂಟ್ ಮಾಡ್ಬೇಕು, ಅವ್ರು ಸಪ್ರೇಟ್ ಶೂಟ್ ಅದ, ಅವ್ರು ಸಪ್ರೇಟ್ ಶೂಟ ಅವ್ರು ಸಪ್ರೇಟ್ ಇದ್ರೆ ಬರ್ತದೆ. ಏನು ನೀವು ನೋಡ್ರಿ, ನಾವಂತೂ ಇಷ್ಟೊತ್ತಲ್ಲಿ ಎಷ್ಟು ಕಷ್ಟಪಟ್ಟೆ ಅಂದ್ರೆ ನಮ್ಮ ಶಿಲ್ಪ ಸ್ವಲ್ಪ ಹೆಲ್ಪ್ ಮಾಡಿಲ್ಲ. ಹೆಲ್ಪ್ ಮಾಡ್ತೈತೆ ಒಂದು ನಿಧಿಗಳ ನಿಂತರು ಅವ್ರು ಹೆಲ್ಪ್ ಮೇ ನಿಧಿಗಳ ನಿಂತರು ಪಾಪ ಸುಮ್ಮನೆ ಬಂದ್ರಪ್ಪ ತಿಳಕ್ಕೆ ನಾನೇ ಮಾಡ್ಕೊಂಡೆ ಅಟ್ಟು ಶೂಟ್ಗಳು. ಬನ್ನಿ ಗೈಸ್, ಇನ್ಮೇಲಿಂದ ನಮ್ಮ ಶಿಲ್ಪ ಅವರು ಕಿಚನ್ನ ಚಂದ ರೆನೋವೇಟ್ ಮಾಡಕತ್ತಾರ. ಅದಕ್ಕೆ ಜಾಸ್ತಿ ಕಿಚನ್ ತೋರಿಸಲ್ಲ, ಕಿಚನ್ ನಾವು ತೋರಿಸಿದಾಗ ನಾವು ಬೇರೆ ಶುರು ಮಾಡ್ತಾರೆ ಅವರು. ನಾವೊಂದು ಹೊಸ ಮನೆ ಮಾಡ್ಬೇಕು ಗೈಸ್. ಈಗ ನಮ್ಮ ಶಿಲ್ಪ ಅವರು ಕಿಚನ್ನೇ ಬರ್ಬೇಡ ಅಂದಾರ, ಅದಕ್ಕೆ ಬರಬಾರ್ದಿಲ್ಲ, ಸ್ವಲ್ಪ ಅದು ರೆನೋವೇಟ್ ಮಾಡಕತ್ತ. ಸ್ವಲ್ಪ ರೆನೋವೇಟ್ ಅಲ್ಲ, ಭಾಳ ಚೇಂಜಸ್ ಇಲ್ಲ, ಜಸ್ಟ್ ನಾರ್ಮಲ್ ಇದ್ದಿದೆ ಅವ್ರದ್ದೇ ತೋರ್ಸಾಕತ್ತಾರ, ಅದೇ ನಡೆದೈತೆ ಈಗ. ಆ್ಯಂಡ್ ಗೈಸ್, ಇವತ್ತು ಅವ್ರ ಚಾನಲ್ದಾಗ ಒಂದು ವಿಡಿಯೋ ಶೂಟ್ ಮಾಡಿ 8 ಗಂಟೆಗೆ ಅಪ್ಲೋಡ್ ಆಗ್ಯದ ನೋಡ್ರಿ ಇವತ್ತಿನ ದಿನ. ಇದು 6 ಗಂಟೆಗೆ ಅಪ್ಲೋಡ್ ಆಗೋಗಿತ್ತು, ಎಷ್ಟಕ್ಕೆ ಅಪ್ಲೋಡ್ ಆಗ್ಯದ ಗೊತ್ತಿಲ್ಲ. 6 ಗಂಟೆಗೆ ಅಪ್ಲೋಡ್ ಆಗಿರ್ಬೋದು, ಹೆಚ್ಚಿನಾಗಿರ್ಬೋದು, ಬಟ್ ಅವ್ರದ್ದೈತಿ 8 ಕರೆಕ್ಟ್ ಅಪ್ಲೋಡ್ ಆಗ್ಯದ. ನೋಡಿರಿ ಅಂತ ಅಂದ್ಕೊಂಡೀನಿ. ಸಿಕ್ಕಾಬಿಟ್ಟೆ ಎರಡಾಗೀನಿ, ಇಷ್ಟ ಯಾಕೆ ಹಿಂಗೆ ಯಾಕೆ ಮಾಡ್ತಾನೆ ಅಂತ ಹೇಳಿ ಅನ್ಕೋಬೋದು ನೀವು. ಮೇಲಿನ ಕೆಳಗಿನ ಮೇಲೆ ಹೊರಗಡೆ ಎಲ್ಲ ಸುತ್ತಾಡಿ ಸೊ ಇವಾಗ ತಣ್ಣ ಒಂದು ಸ್ವಲ್ಪ ಇವಾಗ ಜಸ್ಟ್ ಕೂತೀನಿ. ಕಟ್ನೇ ಬಸ್ಸಿಲ್ಲ ತರ್ಚಿಟ್ಟಕ್ಕ ನಾನು ಶಿಲ್ಪ ಅವ್ರಿ ನಿದ್ದೆ ಗಣ್ಣಗೆ ಯಾವಾಗ ನೋಡ್ರಿ ನಿದ್ದೆ ಗಣ್ಣಗೆ ಒಂದಿನ ನಾರ್ಮಲ್ ಇರ್ತೀವಿ. ಅಂಥ ಪರಿ ಮಾಡಿಲ್ಲ, ಮತ್ತೆಂಥ ಪರಿ ಮಾಡಾಕಿದ್ದಿ? ಫುಲ್ ಬಿಸಿ ಇದೆ ವಯಸ್ಸು. ಮತ್ತು ನಾಳೆ ಮತ್ತು ನಾರ್ಮಲ್ ಆಗುತ್ತಾ. ಇವತ್ತೊಂದಿನ ಸಿಕ್ಕಾಬಿಟ್ಟು ಬಿಸಿ ಅದ. 3-4 ಕುಡಿಯೋ ಶೂಟ್ ಅಲ್ಲ ಇವತ್ತೊಂದೇ ದಿನಕ್ಕೆ. ಓಕೆ ಗೈಸ್, ಬನ್ನಿ ಸಿಗ್ತೀವಿ ಅಂತೆ ನಿಮಗೆ ಆಮೇಲೆ. ಲೆಟ್ಸ್ ಇನ್ನೂ ಇಲ್ಲ ಗೈಸ್. ಇವಾಗ ಫೈನಲಿ ಎಲ್ಲ ಶೂಟ್ಗಳಂತೂ ಕಂಪ್ಲೀಟ್ ಆದವು. ನಂದಾಗಿರ್ಬೋದು, ನಮ್ಮ ಶಿಲ್ಪ ಅವ್ರದ್ದಾಗಿರ್ಬೋದು, ಎಲ್ಲ ಶೂಟ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಗೈಸ್, ನಮ್ಮ ಕ್ರೇಜಿ ಕ್ವೀನ್ ಅವರು ಅವರ ಚಾನಲಲ್ಲಿ ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ್ದಾರೆ. ಏಕ್ ನಂಬರ್ ಅನ್ನಂಗೆ ಏಕ್ ನಂಬರ್ ಟೇಸ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಟೇಸ್ಟಿಯಾಗಿರೋದು ಬ್ರೆಡ್ ರಸ್ಮಲೈ ಮಾಡಿದ್ದಾರೆ. ನಿಜವಾಗ್ಲೂ ಇದು ಹೆಂಗೆ ಮಾಡಿದ್ರು ಏನು ಅನ್ನೋದು ಹೋಗಿ ಅವ್ರ ಚಾನಲ್ನಲ್ಲಿ ನೋಡಿರಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಜಸ್ಟ್ ವಾಚ್ ಮಾಡಿರಿ. ಟೇಸ್ಟ್ ಮಾತ್ರ ಅಲ್ಟಿ ಆಗ್ಯದ. ಇದನ್ನು ಟೇಸ್ಟ್ ನೀವು ಅಲ್ಲೇ ನೋಡೋದ್ರೆ ತಿಳ್ಕೊರಿ, ನೀವು ಒಂದ್ಸಲ ಮನೆ ಟ್ರೈ ಮಾಡ್ತೀರಿ. ಸೇಮ್ ಬ್ರೆಡ್ ಅನ್ನೋದು ಬ್ರೆಡ್ಡೇ ಅನ್ಸರ್ಗದ. ನಿಜ ಹೇಳ್ಬೇಕಂದ್ರೆ ಕರೆ ರಸ್ಮಲೈನ ಅನ್ಸದ ನನಗೆ. ಬನ್ನಿ ಗೈಸ್, ಇಲ್ಲಿ ಒಂದು ಸ್ವಲ್ಪ ನಮ್ಮ ಸ್ವೀಟಿಗೆ ಒಳಗೆ ಕರ್ಕೊಳಮ್ಮ. ಇಲ್ಲಿ ಬಂದು ಮ್ಯಾವ್ ಅಂತ ಓದತಾಳ. ಇಲ್ಲಿ ನೋಡಿ ಬರ್ತಾಳೆ ಕಿ ಸ್ವೀಟಿ. ಈಗ ಕಮ್ 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 ಬಂದಳ ನೋಡ್ರಿ. ಇಲ್ಲಿ ಕಿಟಕಿಗೆ ಬರೋಣ ಮ್ಯಾವ್ ಅಂತ ಒದರ್ತಾಳಕಿ. ಹೋಗು ಮಮ್ಮ ತಿಂದು ಹೋಗು. ಗೈಸ್, ಎರಡೇ ಮಾಡಿದ್ರು, ನನಗೆ ಇನ್ನೊಂದು 4 ಇದ್ರೂ ತಿಂತಿದ್ದೆ ನೋಡ್ರಿ. ನಿಜವಾಗ ಅಷ್ಟು ಟೇಸ್ಟಿ. ಹೌದಾ? ಮತ್ತೆ ಮಾಡಮ್ತು ನೆಕ್ಸ್ಟ್ ಟೈಮ್ ಮತ್ತೆ ಮಾಡ್ಕೊಂಡು ತಿಂತೀವಿ ಗೈಸ್. ಟೇಸ್ಟಿ ಆಗ್ಯದ. ನೀವು ಒಂದ್ಸಲ ಲೈವ್ ವಾಚ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಅವ್ರ ಚಾನಲ್ಗೆ ಆ್ಯಂಡ್ ನಮ್ಮ ಚಾನಲ್ಗೇನು. ಇವಾಗ ಊಟ ಏನು ಮಾಡಾಕ್ತೀರಿ? ಇದು ಆಯಿತು. ನೀವು ಏನಂತೀರದು? ಏನು ಬೇಕು ನಿಮಗೆ? ಏನ್ರ ಒಂದು ಮಾಡಿ. ಏನು ಬೇಕು ಹೇಳಿ. ಕುಕ್ ಗೈಸ್, ನಮ್ಮನೇಲಿ ಒಬ್ರು ಕುಕ್ ಅದಾರ. ಈಗ ಏನು ಬೇಕಾದ್ರೆ ಮಾಡಿ ಹಾಕ್ತಾರ. ಏನು ಬೇಕು ಅದು ಸಿಗ್ತದೆ ನಮ್ಮಲ್ಲಿ. ಏನು ಬೇಕು ಆನ್ ದ ಸ್ಪಾಟ್. ಚಿಕನ್ ಬಟರ್ ಮಸಾಲ ಆ್ಯಂಡ್ ಬಟರ್ ಕುಲ್ಚಾ ತಗೊಂಡ್ ಬಾ, ಮಾಡ್ತೀನಿ. ಹೋಗಿ ತಗೊಂಬಾ, ಚಿಕನ್ ತಗೊಂಬಾ, ಮಾಡಿಕೊಡ್ತೀನಿ. ಗೈಸ್, ನಂದು ಶೂಟ್ ಮುಗೀತು ಇವತ್ತ. ನಿಜ ಹೇಳ್ಬೇಕಂದ್ರೆ ಭಾಳ ಶೂಟ್ಗಳಿದ್ದು. ನಮ್ಮ ಕ್ರೇಜಿ ಅವ್ರದ್ದು ಅದು ಒಂದು ಸಪ್ರೇಟ್ ಶೂಟ, ಆ್ಯಂಡ್ ಅದು ಡೈಲಿ ಲಾಗ, ಆ್ಯಂಡ್ ನಂದೊಂದು ಸಪ್ರೇಟ್ ಶೂಟ. ಇವತ್ತು ಭಾಳ ಶೂಟ್ಗಳಿದ್ದು, ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ನಂದು ಕಂಪ್ಲೀಟ್ ಆಯಿತು. ಇವಾಗ ಖುಷಿ ಆಗಕತ್ತದ. ಮುಂಜಾನೆ ಸುತ್ತ ಭಾಳ ಹೊರಗಡೆ ಹೋಗಿ ಎಲ್ಲ ಶೂಟ್ ಮಾಡ್ಕೊಂಬರೋದು ಸಿಕ್ಕಾಪಟ್ಟೆ ಹೈರಾಣ ಅನ್ನಿಸ್ತು. ಗೈಸ್, ನನ್ನ ಚಾನಲ್ಗೆ ಹೋಗಿ ನೋಡಿ ಗೈಸ್, ನನಗೂ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ, ನನಗೂ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಈ ಚಾನಲ್ದಾಗ ಎಷ್ಟು ಕಮೆಂಟ್ ಮಾಡ್ತೀರಾ ಅಲ್ಲಿನೂ ಬಂದು ಕಮೆಂಟ್ ಮಾಡಿ.